ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಸಾಹಿತಿಗಳು ಮತ್ತು ಅವರ ಕೃತಿಗಳನ್ನು ನೋಡೋಣ. ಶ್ರೀ ವಿಜಯ ಕವಿಯ ಕೃತಿ ಕವಿರಾಜ ಮಾರ್ಗ. ಈ ಕೃತಿಯು ಕನ್ನಡ ಸಾಹಿತ್ಯದಲ್ಲಿ ಉಪಲಬ್ಧವಾಗಿರುವ ಮೊದಲ ಪ್ರಾಚೀನ ಗ್ರಂಥವಾಗಿದೆ. ಹಾಗೆಯೇ ಅಲಂಕಾರ ಶಾಸ್ತ್ರ, ಲಕ್ಷಣ ಗ್ರಂಥ, ಚಾರಿತ್ರಿಕ ಗ್ರಂಥ, ವಿಮರ್ಶಕ ಗ್ರಂಥ ಮತ್ತು ವಿವೇಕಪರ ಗ್ರಂಥವೂ ಕೂಡ ಆಗಿದೆ. ಅಮೋಘ ವರ್ಷ ನೃಪತುಂಗನ ಆಸ್ಥಾನದ ಕವಿ ಶ್ರೀ ವಿಜಯನಿಂದ ಈ ಕೃತಿ ರಚಿತವಾಗಿದೆ. ಪಂಪ ಕವಿಯ ಪ್ರಮುಖ ಕೃತಿಗಳು ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ. ಪಂಪನ ಆಶ್ರಯದಾತ ಎರಡನೇ ಹರಿಕೇಶರಿ. ಪಂಪನ ಆಶ್ರಯದಾತ ದೊರೆ ಎರಡನೇ ಹರಿಕೇಶರಿ. ರತ್ನತ್ರಯರಲ್ಲಿ ಮೊದಲಿಗ ಕವಿ ಪಂಪ. ಪಂಪನ ಗುರು ದೇವೇಂದ್ರ ಮುನಿ. ಪಂಪನ ಬಿರುದು ಆದಿಕವಿ, ಅಗ್ರಕವಿ. ಪಂಪನ ಯುಗದ ಪ್ರಮುಖ ಚಂಪು ಕಾವ್ಯಗಳು: ಪಂಪ, ಆದಿಪುರಾಣ, ವಿಕ್ರಮಾರ್ಜುನ ವಿಜಯ, ಪೊನ್ನನ ಶಾಂತಿ ಪುರಾಣ, ಒಂದನೇ ನಾಗವರ್ಮನ ಕೃತಿ ಕರ್ನಾಟಕ ಕಾದಂಬರಿ. ರನ್ನ ಕವಿಯ ಪ್ರಮುಖ ಕೃತಿಗಳು ಅಜಿತ ಪುರಾಣ, ಗದಾಯುದ್ಧ, ದುರ್ಗಸಿಂಹನ ಪಂಚತಂತ್ರ, ಎರಡನೇ ನಾಗವರ್ಮನ ವರ್ಧಮಾನ ಪುರಾಣ. ಶಾಂತಿನಾಥ ಕವಿಯ ಕೃತಿ ಸುಕುಮಾರ ಚರಿತೆ. ನಾಗಚಂದ್ರನ ಕೃತಿ ಮಲ್ಲಿನಾಥ ಪುರಾಣ. ಬ್ರಹ್ಮಶಿವನ ಕೃತಿ ಸಮಯ ಪರೀಕ್ಷೆ. ನಯಸೇನನ ಕೃತಿ ಧರ್ಮಾಮೃತ. ಇವು ಪಂಪಯುಗದ ಪ್ರಮುಖ ಚಂಪು ಕಾವ್ಯಗಳು ಆಗಿವೆ. ಕವಿ ಪೊನ್ನನ ಪ್ರಮುಖ ಕೃತಿಗಳು ಶಾಂತಿ ಪುರಾಣ, ಭುವನೈಕ್ಯ ರಾಮಾಭ್ಯುದಯಂ, ಜಿನಾಕ್ಷರ ಮಾಲೆ. ಪೊನ್ನನ ಆಶ್ರಯದಾತ ದೊರೆ ಮೂರನೇ ಕೃಷ್ಣ. ಪೊನ್ನನ ಆಶ್ರಯದಾತ ರಾಜ ಮೂರನೇ ಕೃಷ್ಣ. ರತ್ನತ್ರಯರಲ್ಲಿ ಪೊನ್ನ ಎರಡನೆಯವನು. ಪೊನ್ನನ ಬಿರುದುಗಳು ಕವಿ ಚಕ್ರವರ್ತಿ, ಉಭಯ ಚಕ್ರವರ್ತಿ, ಕರುಳ್ಗಳ ಸವಣ. ರನ್ನನ ಪ್ರಮುಖ ಕೃತಿಗಳು ಗದಾಯುದ್ಧ, ಅಜಿತ ಪುರಾಣ. ರನ್ನನ ಗುರು ಅಜಿತ ಸೇನಾಚಾರ್ಯ. ರನ್ನನು ರತ್ನತ್ರಯರಲ್ಲಿ ಮೂರನೆಯವನು. ಕವಿ ರಾಘವಾಂಕನ ಪ್ರಮುಖ ಕೃತಿಗಳು ಹರಿಶ್ಚಂದ್ರ ಕಾವ್ಯ, ವೀರೇಶ ಚರಿತೆ, ಪ್ರಭುಚಾರಿತ್ರ, ಸೋಮನಾಥ ಚರಿತೆ ಹಾಗೂ ಸಿದ್ದರಾಮ ಚರಿತೆ. ರಾಘವಾಂಕನ ಕಾಲ 1225. ಚತುರ ಕವಿರಾಯ ಹಂಪೆಯ ಹರೀಶ್ವರನ ವರಸುತನು ನಾನು ಎಂದು ಹೇಳಿಕೊಂಡಿದ್ದಾನೆ. ರಾಘವಾಂಕನು ಚತುರ ಕವಿರಾಯ ಹಂಪೆಯ ಹರೀಶ್ವರನ ವರಸುತನು ನಾನು ಎಂದು ತನ್ನನ್ನು ತಾನೇ ಹೇಳಿಕೊಂಡಿದ್ದಾನೆ. ಕನ್ನಡ ಸಾಹಿತ್ಯದಲ್ಲಿ ಜನ ಕಾವ್ಯವನ್ನು ಓದಿ ಬದುಕಬೇಕೆಂದು ಮೊದಲು ಕಾವ್ಯವನ್ನು ಬರೆದನು. ಧರ್ಮ ಮತ್ತು ಕಾವ್ಯ ಧರ್ಮವನ್ನು ತನ್ನ ಕಾವ್ಯದಲ್ಲಿ ಸಮತೂಕದಲ್ಲಿ ಬಳಸಿದ್ದಾನೆ. ಹರಿಹರನ ಸೋದರಳಿಯನಾದ ರಾಘವಾಂಕನು ಹರಿಹರನ ಶಿಷ್ಯನೂ ಹೌದು. ರಾಘವಾಂಕನು ತನ್ನ ಕೃತಿಗಳನ್ನು ವಾರ್ಧಕ ಷಟ್ಪದಿಯಲ್ಲಿ ರಚಿಸಿ ಷಟ್ಪದಿ ಬ್ರಹ್ಮ ಎಂದು ಪ್ರಸಿದ್ಧಿ ಹೊಂದಿದ್ದಾನೆ. ಉಭಯ ಕವಿ, ಕಮಲರವಿ, ಶರಭ ಬೇರುಂಡ, ಷಟ್ಪದಿ ಬ್ರಹ್ಮ ಇವು ರಾಘವಾಂಕನಿಗೆ ಇದ್ದ ಬಿರುದುಗಳು. ರಾಘವಾಂಕನ ಕೃತಿಗಳು ನಾವೀಗಾಗಲೇ ನೋಡಿರುವ ಹಾಗೆ ಹರಿಶ್ಚಂದ್ರ ಕಾವ್ಯ, ಸೋಮನಾಥ ಚರಿತೆ, ವೀರೇಶ ಚರಿತ್ರೆ, ಸಿದ್ದರಾಮ ಚರಿತ್ರೆ ಹಾಗೂ ಶರಭ ಚರಿತ್ರ. ಈ 5 ಕಾವ್ಯಗಳಲ್ಲಿ 2 ಕಾವ್ಯಗಳು ಉಪಲಬ್ಧವಾಗಿಲ್ಲ. ಸಿದ್ದರಾಮ ಚರಿತ್ರೆಯು 12ನೇ ಶತಮಾನದ ಶಿವಶರಣನಾದ ಸಿದ್ದರಾಮನ ಜೀವನ ಚರಿತೆಯಾಗಿದೆ. ವೀರೇಶ ಚರಿತೆಯನ್ನು ಉದ್ದಂಡ ಷಟ್ಪದಿಯಲ್ಲಿ ರಚಿಸಿ ಇದರಲ್ಲಿ ವೀರಭದ್ರನ ಅವತಾರದ ಕಥೆಯಿದೆ. ಹರಿಶ್ಚಂದ್ರ ಕಾವ್ಯ ರಾಘವಾಂಕನ ಮಹತ್ವದ ಕೃತಿ. ಕುಮಾರವ್ಯಾಸನ ಕೃತಿ ಗದುಗಿನ ಭಾರತ ಕೃತಿಯ ಮತ್ತೊಂದು ಹೆಸರು ಕರ್ನಾಟಕ ಭಾರತ ಕಥಾಮಂಜರಿ. ಗದುಗಿನ ಕುಮಾರವ್ಯಾಸನು ಅವನ ಕಾಲ 1430. ಪಂಪ ಕಲಿತವರ ಕಲ್ಪವೃಕ್ಷ. ಕುಮಾರವ್ಯಾಸ ಕಲಿಯದವರ ಕಾಮಧೇನು. ಇವನು ಚತುರ್ಭಾಷಾ ಪಂಡಿತ. ಕುಮಾರವ್ಯಾಸನು ಚತುರ್ಭಾಷಾ ಪಂಡಿತ.
ತನ್ನ ಕಾವ್ಯದಲ್ಲಿ ತಾನು ವೀರನಾರಾಯಣ ಕಿಂಕರನೆಂದು ವೀರನಾರಾಯಣನೇ ಕವಿ ಲಿಪಿಕಾರ ನಾನು ಎಂದು ಹೇಳಿಕೊಂಡಿದ್ದಾನೆ. ಇವನ ನಿಜ ನಾಮಧೇಯ ನಾರಾಯಣಪ್ಪ. ಗದುಗಿನ ಹತ್ತಿರದ ಕೋಳಿವಾಡ್ ಎಂಬ ಗ್ರಾಮಕ್ಕೆ ಸೇರಿದವನು. ಈತನನ್ನು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂದು ಕರೆಯುತ್ತಾರೆ. ನಾಗಚಂದ್ರನ ಪ್ರಮುಖ ಕೃತಿ ಪಂಪ ರಾಮಾಯಣ. ಶಿವಕೋಟಾಚಾರ್ಯ ಕವಿಯ ಕೃತಿ ಒಡ್ಡಾರಾಧನೆ ಕೃತಿಯ ಕಾಲ ಕ್ರಿಸ್ತ 920. ಕವಿರಾಜ ಮಾರ್ಗದ ನಂತರ ಕನ್ನಡದ ಕೃತಿಗಳಲ್ಲಿ ಪ್ರಮುಖವಾದುದು ಒಡ್ಡಾರಾಧನೆ. ಕನ್ನಡದಲ್ಲಿ ನಮಗೀಗ ಉಪಲಬ್ಧವಿರುವ ಪ್ರಪ್ರಥಮ ಗದ್ಯ ಕೃತಿ ಜೈನ ಧರ್ಮಕ್ಕೆ ಸಂಬಂಧಿಸಿದಂತೆ ಹೆಣೆಯಲಾದ 19 ಕಥೆಗಳ ಗುಚ್ಛವಾಗಿದೆ. ಕನ್ನಡ ಮತ್ತು ಸಂಸ್ಕೃತವನ್ನು ಇದರಲ್ಲಿ ಸಮತೂಕದಲ್ಲಿ ಬಳಸಿಕೊಳ್ಳಲಾಗಿದೆ. ಇದರಲ್ಲಿ ಗಾದೆ ಮಾತುಗಳನ್ನು, ನಾಣ್ಣುಡಿಗಳನ್ನು ಹೆಚ್ಚು ಬಳಸಿಕೊಳ್ಳಲಾಗಿದೆ. ಒಡ್ಡಾರಾಧನೆಗೆ ಆಧಾರ ಹರಿಶೇಣನ ಬೃಹತ್ ಕಥಾಕೋಶ. ಕೇಶಿರಾಜನ ಕೃತಿ ಶಬ್ದಮಣಿ ದರ್ಪಣಂ. ಸರ್ವಜ್ಞನ ಕೃತಿಗಳು ವಚನಗಳು. ಕನಕದಾಸರ ಪ್ರಮುಖ ಕೃತಿಗಳು ಮೋಹನ ತರಂಗಿಣಿ, ರಾಮಧಾನ್ಯ ಚರಿತೆ, ನಳಚರಿತೆ. ಹಾಗೂ ನಳಚರಿತ್ರೆ. ಕುವೆಂಪು ಅವರ ಪ್ರಮುಖ ಕೃತಿಗಳು ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಶ್ರೀರಾಮಾಯಣ ದರ್ಶನಂ, ಜಲಗಾರ. ಕುವೆಂಪು ಅವರ ಪ್ರಮುಖ ಕೃತಿಗಳನ್ನು ನೋಡುವುದಾದರೆ ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಶ್ರೀ ರಾಮಾಯಣ ದರ್ಶನಂ, ಜಲಗಾರ್ಯ. ಕುವೆಂಪು ಅವರು 1922ರಲ್ಲಿ ತಮ್ಮ ಮೊದಲ ಇಂಗ್ಲಿಷ್ ಪದ್ಯಗಳ ಸಂಕಲನವನ್ನು ಬಿಗ್ನರ್ಸ್ ಮ್ಯೂಸ್ ಪ್ರಕಟಿಸಿದರು. ಆಗ ಇವರ ಮೊದಲ ಕಾವ್ಯ ಕಿಶೋರ ಚಂದ್ರವಾಣಿ. ಮುಂದೆ ಐರಿಷ್ ಕವಿ ಜೇಮ್ಸ್ ಕಸಿನ್ ಕುವೆಂಪುರವರ ಇಂಗ್ಲಿಷ್ ವ್ಯಾಮೋಹ ಬಿಡಿಸಿ ಇವರಿಗೆ ಕನ್ನಡದಲ್ಲಿ ಬರೆಯುವಂತೆ ಪ್ರೇರೇಪಿಸಿದರು. ಕುವೆಂಪು ಅವರ ಕವನ ಸಂಕಲನಗಳು. 1924ರಲ್ಲಿ ಅಮಲನ ಕತೆ ಇವರ ಮೊದಲ ಕನ್ನಡ ಕೃತಿ. ಪ್ರೇಮ ಕಾಶ್ಮೀರ. ಇವರ ಪ್ರಮುಖ ಕೃತಿಗಳು ಪ್ರೇಮ ಕಾಶ್ಮೀರ, ಜೇನಾಗುವೆ, ಚಂದ್ರಮಂಚಕ್ಕೆ ಬಾ ಚಕೋರಿ, ಅನಿಕೇತನ, ಕೊಳಲು, ಕಿಂಕಿಣಿ, ಕಲಾಸುಂದರಿ, ಷೋಡಶಿ, ಅಗ್ನಿಹಂಶ, ಕೋಗಿಲೆ, ಸೋವಿಯತ್ ರಷ್ಯಾ, ನವಿಲು, ಪಕ್ಷಿ ಕಾಸಿ, ಕನ್ನಡ ಕಾವ್ಯಾಂಜಲಿ ಮತ್ತು ಇತ್ಯಾದಿ. ಕುವೆಂಪು ಅವರ ಪ್ರಮುಖ ನಾಟಕಗಳು. ಇವರು BA ಓದುವಾಗಲೇ ಬೊಮ್ಮನಹಳ್ಳಿ ಕಿಂದರಿ ಜೋಗಿ ನಾಟಕ ಪ್ರಕಟವಾಗಿತ್ತು. ಬೆರಳಿಗೆ ಕೊರಳ್, ಶೂದ್ರ ತಪಸ್ವಿ, ಜಲಗಾರ, ರಕ್ತಾಕ್ಷಿ, ಯಮನ ಶೋಲು, ಮಹಾಶಿವರಾತ್ರಿ, ವಾಲ್ಮೀಕಿ ಭಾಗ್ಯ, ಸ್ಮಶಾನ ಕುರುಕ್ಷೇತ್ರಂ, ಬಲಿದಾನ, ಚಂದ್ರಹಾಸ, ಬಿರುಗಾಳಿ ಇತ್ಯಾದಿಗಳು. ಇವರ ಕಥಾ ಸಂಕಲನ ಅಥವಾ ಪ್ರಬಂಧಗಳು ನನ್ನ ದೇವರು, ಸನ್ಯಾಸಿ ಮತ್ತು ಇತರ ಕಥೆಗಳು, ಮಲೆನಾಡಿನ ಚಿತ್ರಣಗಳು. ಕುವೆಂಪು ಅವರ ಮಹಾಕಾದಂಬರಿ ಕಾನೂರು ಹೆಗ್ಗಡತಿ. ಕಾನೂರು ಹೆಗ್ಗಡತಿ ಇದು ಹೂವಯ್ಯ ಎಂಬ ಪಾತ್ರದ ಸುತ್ತ ಕತೆ ಹೆಣೆದುಕೊಂಡಿದೆ. ಹೂವಯ್ಯ ಬದಲಾವಣೆಯನ್ನು ಬಯಸುವಂತವನಾಗಿದ್ದಾನೆ. ಪುರೋಹಿತಶಾಹಿ, ಜೀತದಾಳು, ವಸಾಹತುಶಾಹಿ ಈ ಮೂರೂ ವ್ಯವಸ್ಥೆಯ ಪ್ರತಿಭಟನೆ ಜೊತೆಗೆ ಪ್ರಕೃತಿ ವರ್ಣನೆ ರಮ್ಯವಾಗಿ ಮೂಡಿದೆ. ಹಾಗೂ ಮಲೆಗಳಲ್ಲಿ ಮದುಮಗಳು ಕೃತಿಯಲ್ಲಿ ಮಧ್ಯಮ ವರ್ಗದ ಬದುಕಿಗೆ ಸಂಬಂಧಿಸಿದ್ದಾಗಿದೆ. ಮಲೆನಾಡಿನ ನಿಸರ್ಗವನ್ನು ಚಿತ್ರಿಸಲಾಗಿದೆ. ಕುವೆಂಪು ಅವರ ಅನುವಾದ ಗ್ರಂಥಗಳು ವೇದಾಂತ ಜನಪ್ರಿಯ, ವಾಲ್ಮೀಕಿ ರಾಮಾಯಣ, ಗುರುವಿನೊಡನೆ ದೇವರೆಡೆಗೆ,
ಕುವೆಂಪು ಅವರ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ ಇದೊಂದು ಮಹಾ ಛಂದಸ್ಸು ಆಗಿದೆ. ಖಂಡಕಾವ್ಯ ಕುವೆಂಪು ಅವರ ಖಂಡಕಾವ್ಯ ಚಿತ್ರಾಂಗದ ಇದು ಹೊಸ ಛಂದಸ್ಸು ಬಳಕೆ ಮಾಡಲಾಗಿದೆ. ಇದರಲ್ಲಿ ಹೊಸ ಛಂದಸ್ಸು ಬಳಕೆ ಮಾಡಲಾಗಿದೆ. ಆತ್ಮಕಥೆ ಕುವೆಂಪು ಅವರ ಆತ್ಮಕಥೆ ನೆನಪಿನ ದೋಣಿಯಲ್ಲಿ. ಕುವೆಂಪು ಅವರ ಆತ್ಮಕಥೆ ನೆನಪಿನ ದೋಣಿಯಲ್ಲಿ. ಹಾಗೂ ಇತರೆ ಸಾಹಿತ್ಯಿಕ ಕೃತಿಗಳನ್ನು ನೋಡುವುದಾದರೆ ಶಿಶು ಸಾಹಿತ್ಯ ನನ್ನ ಮನೆ, ಮೋಡಣ್ಣನ ತಮ್ಮ, ಮರಿವಿಜ್ಞಾನಿ, ಮೇಘಾಪುರ, ನರಿಗಳಿಗೇಕೆ ಕೋಡಿಲ್ಲ ಇತ್ಯಾದಿಗಳು. ಕುವೆಂಪು ಅವರಿಗೆ ಸಂದ ಗೌರವ ಮತ್ತು ಪ್ರಶಸ್ತಿಗಳು. 2ನೇ ರಾಷ್ಟ್ರಕವಿ ಬಿರುದು ದೊರೆತಿದ್ದು 1964ರಲ್ಲಿ. ಕುವೆಂಪು ಅವರಿಗೆ ಶ್ರೀರಾಮಾಯಣ ದರ್ಶನಂ ಕೃತಿಗೆ 1967ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1955ರಲ್ಲಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1955ರಲ್ಲಿ ದೊರೆತಿದೆ. ಮೊಟ್ಟ ಮೊದಲ ಪಂಪ ಪ್ರಶಸ್ತಿ 1987ರಲ್ಲಿ ಕುವೆಂಪು ಅವರಿಗೆ ದೊರೆತಿದೆ. 1958ರಲ್ಲಿ ಪದ್ಮಭೂಷಣ ಮತ್ತು 1992ರಲ್ಲಿ ಕರ್ನಾಟಕ ರತ್ನ. 1957ರಲ್ಲಿ ಧಾರವಾಡದಲ್ಲಿ ನಡೆದ 37ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ನೇಮಕ ಆಗಿರ್ತಾರೆ. ಇವರಿಗಿದ್ದ ಬಿರುದು ರಸಋಷಿ ಎಂದು ಸಹ ಕುವೆಂಪು ಅವರನ್ನು ಕರೆಯುತ್ತಿದ್ದರು. 2004ರಲ್ಲಿ ಕುವೆಂಪು ಜನ್ಮ ಶತಮಾನೋತ್ಸವದ ನೆನಪಿಗಾಗಿ ಕುವೆಂಪು ಭಾಷಾ ಭಾರತಿ ಎಂಬ ಸಂಸ್ಥೆಯನ್ನು ಕರ್ನಾಟಕ ಸರ್ಕಾರವು 2005ರಲ್ಲಿ ಸ್ಥಾಪಿಸಿದೆ. ದ.ರಾ. ಬೇಂದ್ರೆಯವರ ಪ್ರಮುಖ ಕೃತಿಗಳು ನಾಲ್ಕು ತಂತಿ, ಅರುಳು ಮರುಳು, ಗರಿ. ದ.ರಾ. ಬೇಂದ್ರೆಯವರ ಕೃತಿಗಳ ಬಗ್ಗೆ ಇನ್ನು ಹೆಚ್ಚಿಗೆ ನೋಡುವುದಾದರೆ ದ.ರಾ. ಬೇಂದ್ರೆಯವರನ್ನು ವರಕವಿ, ಚಿರಕವಿ, ಶಬ್ದಗಾರುಡಿಗ ಎಂದು ಕರೆಯುತ್ತಿದ್ದರು. ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ. ರಸವೇ ಜನನ, ವಿರಸ ಮರಣ, ಸಮರಸವೇ ಜೀವನ. ಇದು ದ.ರಾ. ಬೇಂದ್ರೆಯವರ ಪ್ರಮುಖ ಹೇಳಿಕೆಯಾಗಿದೆ. ದ.ರಾ. ಬೇಂದ್ರೆಯವರು ಧಾರವಾಡದ ಸಾಧನಕೇರಿಯವರು. ತಂದೆ ರಾಮಚಂದ್ರ, ತಾಯಿ ಅಂಬಿಕಾ. ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರ ಕಾವ್ಯನಾಮ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಕವನ ಸಂಕಲನಗಳು. ಕೃಷ್ಣಕುಮಾರಿ ಇವರ ಮೊದಲ ಕವನ. ಇದು ವಾರ್ಧಕ ಷಟ್ಪದಿಯಲ್ಲಿದೆ. ಇವರ ಪ್ರಥಮ ಕವನ ಸಂಕಲನ ಗರಿ. ಮೇಘದೂತ ಇದು ಕಾಳಿದಾಸನ ಕಾವ್ಯದ ಅನುವಾದದ ಕೃತಿ. ಮೇಘದೂತ. ನಾದಲೀಲೆ ಹಾಡುಪಾಡು ಇದೊಂದು ಶೋಕಗೀತೆ. ಗಂಗಾವತರಣ, ಅರಳು ಮರಳು, ನಾಲ್ಕು ತಂತಿ, ಮೂರ್ತಿ ಮತ್ತು ಕಾಮಕಸ್ತೂರಿ, ಸಖಿಗೀತ, ಉಯ್ಯಾಲೆ, ನಾದಲೀಲೆ, ಕನ್ನಡ ಮೇಘದೂತ, ಹಾಡುಪಾಡು ಇವರ ಪ್ರಮುಖ ಕೃತಿಗಳು. ಹಾಗೆಯೇ ಸೂರ್ಯಪಾನ, ಹೃದಯ ಸಮುದ್ರ, ಮುಕ್ತಕಂಠ, ಜೀವನ ಲಹರಿ, ಅರಳು ಮರಳು, ನಮನ, ಯಕ್ಷಿ, ನಾಲ್ಕು ತಂತಿ, ಮರ್ಯಾದೆ, ಶ್ರೀಮಾತಾ, ಇದು ನಭೋವಾಣಿ, ಮತ್ತೆ ಶ್ರಾವಣ ಬಂತು, ಒಲವೇ ನಮ್ಮ ಬದುಕು, ವಿನಯ. ದ.ರಾ. ಬೇಂದ್ರೆಯವರ ಪ್ರಮುಖ ನಾಟಕಗಳು ತಿರುಕನ ಪಿಡುಗು. ದ.ರಾ. ಬೇಂದ್ರೆಯವರ ಪ್ರಮುಖ ನಾಟಕಗಳು ತಿರುಕನ ಪಿಡುಗು, ಉದ್ಧಾರ, ನಗೆಯ ಹೊಗೆ, ಹುಚ್ಚಾಟಗಳು ಮತ್ತು ಇತರ ನಾಟಕಗಳು. ಹಳೆಯ ಗೆಳೆಯರು. ಹುಚ್ಚಾಟಗಳು ಮತ್ತು ಇತರ ನಾಟಕಗಳು. ಹಳೆಯ ಗೆಳೆಯರು. ಅಸಂಗತ ನಾಟಕಗಳು. ಸಾಯೋ ಆಟ, ದೆವ್ವದ ಮನೆ, ಹೊಸ ಸಂಸಾರ. ದ.ರಾ. ಬೇಂದ್ರೆಯವರ ಮರಾಠಿ ಕೃತಿಗಳು ಸಂವಾದ, ವಿಠಲ ಸಂಪ್ರದಾಯ, ಶಾಂತಲ, ಪಥಸಂಚಲನ. ಬೇಂದ್ರೆಯವರ ಕಥಾ ಸಂಕಲನ ನಿರಾಭರಣ ಸುಂದರಿ. ಬೇಂದ್ರೆಯವರ ಕಥಾ ಸಂಕಲನ ನಿರಾಭರಣ ಸುಂದರಿ. ಬೇಂದ್ರೆಯವರ ವಿಮರ್ಶೆ ಕೃತಿಗಳು
ಸಾಹಿತ್ಯ ಮತ್ತು ವಿಮರ್ಶೆ, ಸಾಹಿತ್ಯ ಸಂಶೋಧನೆ, ವಿಚಾರ ಮಂಜರಿ, ಮತಧರ್ಮ, ಆಧುನಿಕ ಮಾನವ. ಇವರ ಸಂಪಾದನೆ ನನ್ನದು ಈ ಕನ್ನಡ ನಾಡು, ಹಕ್ಕಿ ಹಾರುತ್ತಿದೆ, ಚಂದ್ರಹಾಸ, ಹೊಸ ಕನ್ನಡ ಕಾವ್ಯಶ್ರೀ ಇತ್ಯಾದಿಗಳು. ಬೇಂದ್ರೆಯವರ ಅನುವಾದ ಕೃತಿಗಳು ಉಪನಿಷತ್ತು ರಹಸ್ಯ, ಭಾರತೀಯ ನವಜನ್ಮ, 101 ಕವನ, ಗುರು ಗೋವಿಂದ್ ಸಿಂಗ್, ಕಬೀರ್ ವಚನಾವಳಿ. ಬೇಂದ್ರೆಯವರಿಗಿದ್ದ ಬಿರುದು ಕನ್ನಡದ ವರಕವಿ. ಬೇಂದ್ರೆಯವರ ಭಾಷಣಗಳು ಕನ್ನಡ ಸಾಹಿತ್ಯದಲ್ಲಿ 4 ನಾಯಕ ರತ್ನಗಳು: ಮಾತೆಲ್ಲ ಜ್ಯೋತಿ, ಮತಧರ್ಮ ಮತ್ತು ಆಧುನಿಕ ಮಾನವ. 4 ತಂತಿ ಕೃತಿಗೆ 1973ರಲ್ಲಿ ಬೇಂದ್ರೆಯವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು ಅರಳು ಮರಳು ಕೃತಿಗೆ 1959ರಲ್ಲಿ ದೊರೆತಿದೆ. 1972ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಬೇಂದ್ರೆ ಕುರಿತು ಸಾಕ್ಷ್ಯಚಿತ್ರ ತಯಾರಿಸಿದೆ. 1972ರಲ್ಲಿ ಇವರ ಸಂಪಾದಿತ ಪತ್ರಿಕೆಗಳು ವಾಗ್ಭೂಷಣ ಪತ್ರಿಕೆಯ ಸಂಪಾದಕ ಮಂಡಳಿಯ ಸದಸ್ಯರಾಗಿದ್ದರು. ಸರ್ವಧರ್ಮ, ಜಯ ಕರ್ನಾಟಕ, ಜೀವನ ಚರಿತ್ರೆ, ಜೀವನ ಪತ್ರಿಕೆಯ ಸಂಪಾದಕರಾಗಿದ್ದರು. ಮೈಸೂರು ವಿಶ್ವವಿದ್ಯಾನಿಲಯ 1966, ಕರ್ನಾಟಕ ವಿಶ್ವವಿದ್ಯಾಲಯ 1968, ಕಾಶಿ ಮತ್ತು ವಾರಣಾಸಿ ವಿದ್ಯಾಪೀಠ 1979 ಇವರಿಗೆ ಗೌರವ ಡಾಕ್ಟರೇಟ್ ಪದವಿ ನೀಡಿದವು. ಪದ್ಮಶ್ರೀ ಪ್ರಶಸ್ತಿ 1968ರಲ್ಲಿ ಇವರಿಗೆ ಲಭಿಸಿತು. 1995ರಲ್ಲಿ ಬೇಂದ್ರೆ ಶತಮಾನೋತ್ಸವ ವರ್ಷ ಆಚರಿಸಲಾಯಿತು. ಡಾಕ್ಟರ್ ಯು ಆರ್ ಅನಂತಮೂರ್ತಿಯವರ ಕೃತಿಗಳು ಅವಸ್ಥೆ, ಸಂಸ್ಕಾರ, ಭಾರತೀಪುರ ಮತ್ತು ಮಿಥುನ. ಯು ಆರ್ ಅನಂತಮೂರ್ತಿಯವರ ಕಥಾ ಸಂಕಲನಗಳು ಎಂದೆಂದೂ ಮುಗಿಯದ ಕತೆ, ಪ್ರಶ್ನೆ, ಮೌನಿ, ಆಕಾಶ ಮತ್ತು ಬೆಕ್ಕು, ಸೂರ್ಯನ ಕುದುರೆ, 3 ದಶಕದ ಕಥೆಗಳು, ಕ್ಲಿಪ್ ಜಾಯಿಂಟ್, ಕಾರ್ತಿಕ, ನವಿಲುಗಳು. ಹಾಗೆಯೇ ಯು ಆರ್ ಮೂರ್ತಿಯವರ ಕಾದಂಬರಿಗಳು ಸಂಸ್ಕಾರ, ಭಾರತೀಪುರ, ಅವಸ್ಥೆ, ಘಟಶ್ರದ್ಧಾ, ಬರ, ಭವ, ದಿವ್ಯ. ಇವರ ಕವನ ಸಂಕಲನಗಳು 15 ಪದ್ಯಗಳು, ಅಜ್ಜನ ಹೆಗಲ ಸುಕ್ಕುಗಳು, ಮಿಥುನ. ಯು ಆರ್ ಅನಂತಮೂರ್ತಿಯವರ ಕೃತಿಗಳು ವಿಮರ್ಶಾ ಕೃತಿಗಳು: ಸಮಕ್ಷಮ, ಪೂರ್ವಾಪರ, ಸಂಸ್ಕೃತಿ ಮತ್ತು ಅಡಿಗ, ಬೆತ್ತಲೆ ಪೂಜೆ ಯಾಕೆ ಕೂಡದು, ನವ್ಯಲೋಕ, ಸನ್ನಿವೇಶ, ಪ್ರಜ್ಞೆ ಮತ್ತು ಪರಿಸರ. ಯು ಆರ್ ಅನಂತಮೂರ್ತಿಯವರ ನಾಟಕ ಆವಾಹನ, ಇವರ ಆತ್ಮಕಥೆ ಸುರಗಿ. ಇವರು ಭಾಷಾಂತರ ಮಾಡಿದ ಕೃತಿಗಳು ದಾವಂದ್ ಜಂಗ್ ಮತ್ತು ಲಾವೋತ್ಸೆ ಕವನಗಳು. ಇವರಿಗೆ ಸಂದ ಪ್ರಶಸ್ತಿಗಳು: 1994ರಲ್ಲಿ ಇವರ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇವರಿಗೆ ನಾಡೋಜ ಪ್ರಶಸ್ತಿ 2008ರಲ್ಲಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1983ರಲ್ಲಿ, ಮಾಸ್ತಿ ಪ್ರಶಸ್ತಿ 1994ರಲ್ಲಿ, ಪದ್ಮಭೂಷಣ ಪ್ರಶಸ್ತಿ 1998ರಲ್ಲಿ. ಹಾಗೆಯೇ ಕೋಲ್ಕತ್ತಾದ ರವೀಂದ್ರ ಭಾರತಿ ವಿಶ್ವವಿದ್ಯಾಲಯ ಗೌರವ ಡಿಲಿಟ್ ಪ್ರಶಸ್ತಿ 1995ರಲ್ಲಿ ಲಭಿಸಿದೆ. ಇವರು ತುಮಕೂರಿನಲ್ಲಿ ನಡೆದ 69ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರಿಗೆ ಕೇರಳದ ಪ್ರವಾಸ ಟ್ರಸ್ಟ್ನ 2011ನೇ ಸಾಲಿನ 18ನೇ ಮೊಹಮ್ಮದ್ ಬಶೀರ್ ಪ್ರಶಸ್ತಿ ಲಭಿಸಿದೆ. ಇವರು 2014 ಆಗಸ್ಟ್ 22ರಂದು ಅಸುನೀಗಿದರು. ಡಾಕ್ಟರ್ ಕೆ. ಶಿವರಾಮ್ ಕಾರಂತರ ಪ್ರಮುಖ ಕೃತಿಗಳು ಮೂಕಜ್ಜಿಯ ಕನಸುಗಳು, ಯಕ್ಷಗಾನ ಬಯಲಾಟ, ಕುಡಿಯರ ಕೂಸು, ಮರಳಿ ಮಣ್ಣಿಗೆ, ಚೋಮನ ದುಡಿ. ಡಾಕ್ಟರ್ ಕೆ. ಶಿವರಾಮ್ ಕಾರಂತರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ, ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೋಟ ಎಂಬ ಗ್ರಾಮದವರು.
ಪತ್ರಿಕೋದ್ಯಮದಲ್ಲಿ ವಸಂತ ಎಂಬ ಮಾಸಪತ್ರಿಕೆ ಮತ್ತು ವಿಚಾರವಾಣಿ ಎಂಬ ವಾರ ಪತ್ರಿಕೆಯನ್ನು ನಡೆಸಿದರು. ಮೊದಲು ಪ್ರಕಟಿಸಿದ ಪುಸ್ತಕ ರಾಷ್ಟ್ರಗೀತೆ ಸುಧಾಕರ. ಇವರ ಕಾದಂಬರಿಗಳು: ಶಿವರಾಮ್ ಕಾರಂತರ ಪ್ರಮುಖ ಕಾದಂಬರಿಗಳು ವಿಚಿತ್ರಕೂಟ, ದೇವದೂತರು, ಕನ್ಯಾಬಲಿ ಅಥವಾ ಸೂಳೆಯ ಸಂಸಾರ, ಚೋಮನ ದುಡಿ, ಕುಡಿಯರ ಕೂಸು, ಬೆಟ್ಟದ ಜೀವ, ಹೆತ್ತಾಳ ತಾಯಿ, ಔದಾರ್ಯದ ಉರುಳಲ್ಲಿ, ಮುಗಿಯದ ಯುದ್ಧ, ಸನ್ಯಾಸಿಯ ಬದುಕು, ಸರಸಮ್ಮನ ಸಮಾಧಿ, ಕರುಳಿನ ಕಥೆ, ಚಿಗುರುವ ಕನಸು, ಜಾರುವ ದಾರಿಯಲ್ಲಿ, ಭತ್ತದ ತೊರೆ, ಮೂಕಜ್ಜಿಯ ಕನಸುಗಳು, ಇನ್ನೊಂದು ದಾರಿ, ಮೈಮನಗಳ ಸುಳಿಯಲ್ಲಿ, ಉಕ್ಕಿನ ನೊರೆ, ಸ್ವಪ್ನದ ಹೊಳೆ, ಕೇವಲ ಮನುಷ್ಯರು, ಒಂಟಿ ದನಿ, ಧರ್ಮರಾಯನ ಸಂಸಾರ, ಮೂಜನ್ಮ, ಅದೇ ಊರು ಅದೇ ಮರ, ನಾವು ಕಟ್ಟಿದ ಸ್ವರ್ಗ, ಮರಳಿ ಮಣ್ಣಿಗೆ, ಆಳ ನಿರಾಳ, ಜಗೋದ್ಧಾರ, ಅಳಿದ ಮೇಲೆ ಇತ್ಯಾದಿಗಳು. ಮಲೆಯ ಮಕ್ಕಳು ಚಲನಚಿತ್ರವಾಗಿದ್ದು ಸ್ವತಃ ಇವರೇ ಬರೆದಿದ್ದು ನಿರ್ದೇಶನ ಮಾಡಿದ್ದಾರೆ. ಚೋಮನ ದುಡಿಯು ಸಹ ಚಲನಚಿತ್ರವಾಗಿದೆ. ಮೂಕಜ್ಜಿ ಕನಸುಗಳು ಸಹ ಚಲನಚಿತ್ರವಾಗಿದೆ. ಶಿವರಾಮ್ ಕಾರಂತರ ಪ್ರಮುಖ ನಾಟಕಗಳು: ಗರ್ಭದ ಗುಡಿ, ಮುಕ್ತದ್ವಾರ, ನಿಮ್ಮ ಓಟು ಯಾರಿಗೆ, ಗೆದ್ದವರ ಸತ್ಯ. ಇವರ ಗೀತ ನಾಟಕಗಳು: ಕಿಸಾ ಗೌತಮಿ, ಬುದ್ಧೋದಯ, ಮುಕ್ತದ್ವಾರ ಇದು ಇವರ ಏಕಾಂತ ನಾಟಕ. ಮುಕ್ತದ್ವಾರ ಇದು ಇವರ ಏಕಾಂಕ ನಾಟಕ. ಜಾನಪದ ಕೃತಿ: ಯಕ್ಷಗಾನ ಬಯಲಾಟ. ಇವರ ಆತ್ಮಕಥೆ ಹುಚ್ಚು ಮನಸ್ಸಿನ 10 ಮುಖಗಳು. ಕಾರಂತ್ ಅವರ ಪ್ರವಾಸ ಗ್ರಂಥಗಳು: ಅಪೂರ್ವ ಪಶ್ಚಿಮ, ಪಾತಾಳ್ಯ ಪ್ರಯಾಣ, ಅಬುವಿನಿಂದ ಬರಾಮಕ್ಕೆ, ಅರಸಿಕರಲ್ಲಿ ಚಿತ್ರಮಯ ದಕ್ಷಿಣ ಹಿಂದೂಸ್ತಾನ, ಚಿತ್ರಮಯ ಭೂಗೋಳ, ಚಿತ್ರಮಯ ದಕ್ಷಿಣ ಕನ್ನಡ. 1969ರಲ್ಲಿ ಕಾರಂತ ಪ್ರಪಂಚ ಎಂಬ ಅಭಿನಂದನಾ ಗ್ರಂಥವನ್ನು ಅರ್ಪಿಸಲಾಯಿತು. ಶಿವರಾಮ ಕಾರಂತರಿಗೆ ಇದ್ದ ಬಿರುದು ಕಡಲ ತೀರದ ಭಾರ್ಗವ. ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ 1977ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1958ರಲ್ಲಿ ಲಭಿಸಿತು. ಮತ್ತೆ ಈ ಕೃತಿಗೆ ಸ್ವೀಡಿಷ್ ಅಕಾಡೆಮಿಯ ಪಾರಿತೋಷಕ ಲಭಿಸಿದೆ. ಇವರಿಗೆ ಪಂಪ ಪ್ರಶಸ್ತಿ 1992ರಲ್ಲಿ, ನಾಡೋಜ ಪ್ರಶಸ್ತಿ 1997ರಲ್ಲಿ, ಕರ್ನಾಟಕ ಲಲಿತಕಲಾ ಅಕಾಡೆಮಿ ಪ್ರಶಸ್ತಿ 1984, ಮಧ್ಯಪ್ರದೇಶದ ಸರ್ಕಾರದ ತುಳಸಿ ಸಮ್ಮಾನ ಪ್ರಶಸ್ತಿ, ವಿಶ್ವಭಾರತಿ ವಿಶ್ವವಿದ್ಯಾಲಯದ ದೇಶಿಕೋತ್ತಮ ಪ್ರಶಸ್ತಿ 1962ರಲ್ಲಿ ಹಾಗೂ ಕರ್ನಾಟಕ ಮತ್ತು 1963ರಲ್ಲಿ ಮೈಸೂರು ವಿಶ್ವವಿದ್ಯಾಲಯಗಳು ಗೌರವ ಡಿಲಿಟ್ ಪ್ರಶಸ್ತಿ ನೀಡಿದವು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಇವರ ಪ್ರಮುಖ ಕೃತಿ ಚಿಕ್ಕ ವೀರ ರಾಜೇಂದ್ರ ಹಾಗೂ ಸಣ್ಣ ಕಥೆಗಳು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು 1891 ಜೂನ್ 6ರಲ್ಲಿ ಜನನವಾಗ್ತಾರೆ. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಪೂರ್ಣ ಹೆಸರು. ಹಾಗೆಯೇ ಇವರ ಕಾವ್ಯನಾಮ ಶ್ರೀನಿವಾಸ. ಇವರ ಬಿರುದು ಕನ್ನಡದ ಆಸ್ತಿ. ಮಾಸ್ತಿ ಕನ್ನಡದ ಆಸ್ತಿ. ಕನ್ನಡದಲ್ಲಿ ಸಣ್ಣ ಕಥೆ ಎಂಬ ಸಾಹಿತ್ಯ ಪ್ರಕಾರಕ್ಕೆ ಭದ್ರ ಬುನಾದಿ ಹಾಕಿ ಸಣ್ಣ ಕಥೆಗಳ ಜನಕ ಎಂಬ ಹೆಸರಿಗೆ ಪಾತ್ರರಾದರು ಹಾಗೂ ಮಾಸ್ತಿ ಕನ್ನಡದ ಆಸ್ತಿ ಎಂದು ಕೂಡ ಜನಪ್ರಿಯರಾದರು. 1913ರಲ್ಲಿ ಮೈಸೂರು ಸಂಸ್ಥಾನದ ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದರು ಮತ್ತು 1930ರಲ್ಲಿ ಜಿಲ್ಲಾಧಿಕಾರಿಗಳಾಗಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದರು. ಜೀವನ ಪತ್ರಿಕೆಯಲ್ಲಿ ಸಂಪಾದಕರಾಗಿದ್ದರು. 1920ರಲ್ಲಿ ಕೆಲವು ಸಣ್ಣ ಕಥೆಗಳು ಎಂಬ ಪ್ರಥಮ ಪುಸ್ತಕ ಪ್ರಕಟವಾಯಿತು. ಆಧುನಿಕ ಕನ್ನಡ ಸಾಹಿತ್ಯದ ವಿಶಿಷ್ಟ ಮೊದಲ ಪುಸ್ತಕವೆನಿಸಿಕೊಂಡಿತು.
ಇವರ ಸಣ್ಣ ಕಥೆಗಳು ರಂಗನ ಮದುವೆ, ಇದು ಮೊದಲ ಕತೆ. ಸಣ್ಣ ಕಥೆಗಳು ಕೆಲವು ಸಣ್ಣ ಕಥೆಗಳು ಸಂಪುಟ 1ರಿಂದ ಸಂಪುಟ 12. ನೀಳತೆ, ಸುಬ್ಬಣ್ಣ, ರಂಗಸ್ವಾಮಿಯ ಅವಿವೇಕ, ನಮ್ಮ ಮೇಷ್ಟ್ರು, ಮೊಸರಿನ ಮಂಗಮ್ಮ, ಮಸುಮತ್ತಿ, ಕಾಮನ ಹಬ್ಬದ ಒಂದು ಕತೆ, ಡುಬಾಯಿ ಪಾದ್ರಿಯ ಒಂದು ಪತ್ರ, ಚಂದ್ರವದನ, ವೆಂಕಟಿಗನ ಹೆಂಡತಿ, ನಿಜಗಲ್ಲಿ ರಾಣಿ, ಒಂದು ಹಳೆಯ ಕತೆ, ಕಲ್ಮಾಡಿಯ ಕೋಣ, ವೆಂಕಟಸ್ವಾಮಿಯ ಪ್ರಣಯ, ಅಂಜಪ್ಪನ ಕೋಳಿ ಕತೆ. ಹಾಗೆಯೇ ಮಾಸ್ತಿಯವರ ಕವನ ಸಂಕಲನಗಳು ಶ್ರೀರಾಮ ಪಟ್ಟಾಭಿಷೇಕ, ಸರಳ ರಗಳೆಯಲ್ಲಿ ಗೌಡರ ಮಲ್ಲಿ, ಮೂಕನ ಮಗಳು, ಸಂಕ್ರಾಂತಿ, ರಾಮನವಮಿ, ಅರುಣ, ಸುನೀತಾ, ಮನವಿ, ಚೆಲುವು, ತಾವರೆ, ಮಲಾರ, ನವರಾತ್ರಿ. ಐತಿಹಾಸಿಕ ಕಾದಂಬರಿಗಳು ಚೆನ್ನಬಸವ ನಾಯಕ, ಇದು ಬಿದನೂರು ನಾಯಕ ಮನೆತನದ 7 ಬೀಳಿನ ಚಿತ್ರಣ. ಚಿಕ್ಕವೀರ ರಾಜೇಂದ್ರ, ಇದು ಕೊಡಗಿನ ರಾಜಕೀಯದ ಇತಿಹಾಸ ಚಿತ್ರಣವಾಗಿದೆ. ಇನ್ನು ಸಾಮಾಜಿಕ ಕಾದಂಬರಿ ಶೇಷಮ್ಮ. ಮಾಸ್ತಿಯವರ ಆತ್ಮಕಥೆ ಭಾವ, ಇದು 3 ಸಂಪುಟಗಳಲ್ಲಿ ಪ್ರಕಟಗೊಂಡಿದೆ. ಮಾಸ್ತಿಯವರ ನಾಟಕಗಳು ಶಾಂತ, ಮಂಜುಳಾ, ಸಾವಿತ್ರಿ, ಉಷಾ, ತಾಳಿಕೋಟೆ, ಶಿವಛತ್ರಪತಿ, ಯಶೋಧರ, ತಿರುಪಾಣಿ, ಕಾಕನಕೋಟೆ, ಬಾನುಲಿ ದೃಶ್ಯಗಳು, ಮಾಸತಿ, ಅನಾರ್ಕಲಿ, ಪುರಂದರದಾಸ, ಕನಕಣ್ಣ. ಮಾಸ್ತಿಯವರಿಗೆ ಸಂದ ಪ್ರಶಸ್ತಿ 1983ರಲ್ಲಿ ಚಿಕ್ಕವೀರ ರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. 1968ರಲ್ಲಿ ಸಣ್ಣ ಕಥೆಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತು. 1929ರಲ್ಲಿ ಬೆಳಗಾವಿಯಲ್ಲಿ ನಡೆದ 15ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದ್ದರು. ಗಿರೀಶ್ ಕಾರ್ನಾಡ್ ಅವರ ಪ್ರಮುಖ ಕೃತಿಗಳು ತಲೆದಂಡ, ಹಯವದನ, ಯಯಾತಿ, ಹಿಟ್ಟಿನ ಹುಂಜ. ಗಿರೀಶ್ ಕಾರ್ನಾಡ್ ಅವರ ಪ್ರಮುಖ ನಾಟಕಗಳು ಯಯಾತಿ, ತುಘಲಕ್, ಹಯವದನ, ಮಾನಿಷಾದ, ಹಿಟ್ಟಿನ ಹುಂಜ, ಅಂಜುಮಲ್ಲಿಗೆ, ನಾಗಮಂಡಲ, ತಲೆದಂಡ, ಅಗ್ನಿ ಮತ್ತು ಮಳೆ, ಟಿಪ್ಪುವಿನ ಕನಸುಗಳು. ಕಾರ್ನಾಡ್ ಅವರ ಆತ್ಮಕಥೆ ಆಡಾಡ್ತ ಆಯುಷ್ಯ. ಇವರು ನಿರ್ದೇಶಿಸಿದ ಚಲನಚಿತ್ರಗಳು ಒಂದಾನೊಂದು ಕಾಲದಲ್ಲಿ, ಕಾಡು, ಉತ್ಸವ್, ಕಾನೂರು ಹೆಗ್ಗಡತಿ, ತಬ್ಬಲಿಯು ನೀನಾದೆ ಮಗನೆ, ಬಿ.ವಿ. ಕಾರಂತರನೊಡನೆ ವಂಶವೃಕ್ಷ. ಇವರಿಗೆ 1998ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಚಂದ್ರಶೇಖರ್ ಕಂಬಾರ್, ಇವರ ಪ್ರಮುಖ ಕೃತಿಗಳು ಕರಿಮಾಯಿ. ಚಂದ್ರಶೇಖರ್ ಕಂಬಾರ್ ಅವರ ಪ್ರಮುಖ ಕೃತಿಗಳು ಕರಿಮಾಯಿ, ಸಿರಿಸಂಪಿಗೆ, ಹೇಳ್ತೇನ ಕೇಳ, 1000 ನೆರಳು, ಹರಕೆಯ ಕುರಿ. ಚಂದ್ರಶೇಖರ್ ಕಂಬಾರ್ ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡೋದಾದರೆ, ಇವರು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಗೊಡಗೇರಿ ಗ್ರಾಮದವರು. ಇವರು ಪ್ರಸಿದ್ಧ ಕವಿ, ನಾಟಕಕಾರ, ಜಾನಪದ ತಜ್ಞ, ನಟರಾಗಿ, ಕಲಾವಿದರಾಗಿ, ಚಲನಚಿತ್ರ ನಿರ್ದೇಶಕರಾಗಿ, ಗಾಯಕರಾಗಿ ಮತ್ತು ಕನ್ನಡ ವಿಶ್ವವಿದ್ಯಾಲಯದ 1992ರಲ್ಲಿ ಪ್ರಪ್ರಥಮ ಕುಲಪತಿಯಾಗಿ ಕೆಲಸ ಮಾಡಿದವರು. 2019ರ ಜನವರಿಯಲ್ಲಿ ಧಾರವಾಡದಲ್ಲಿ ಜರುಗಿದ 84ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇವರ ಕವನ ಸಂಕಲನಗಳು ಮುಗುಳು, ಹೇಳ್ತೇನ ಕೇಳ, ತಕರಾರಿನವರು, 1000 ನೆರಳು, ಬೆಳ್ಳಿ ಮೀನು, ಅಕ್ಕುಕ್ಕು. ಕಂಬಾರರ ನಾಟಕಗಳು ಚಾಳಿಸ ಮತ್ತು ನಾರ್ಸಿಸಸ್, ಬೆಂಬತ್ತಿದ ಕಣ್ಣು, ಪುಷ್ಪರಾಣಿ, ಹುಲಿಯ ನೆರಳು, ಬೆಪ್ಪು ತಕ್ಕಡಿ ಬೋಳೆಶಂಕರ, ತುಕ್ರನ ಕನಸು, ಸಿರಿಸಂಪಿಗೆ, ಜೋಕುಮಾರಸ್ವಾಮಿ, ಅಂಗಿಮ್ಯಾಲ ಅಂಗಿ, ಕಿಟ್ಟಿಯ ಕಥೆ, ಜಯಸಿದ್ಧ ನಾಯಕ, ಅಲಿಬಾಬಾ, ಕಾಡುಕುದುರೆ ನಾಟಕಕ್ಕೆ 1978ರಲ್ಲಿ ರಾಷ್ಟ್ರ ಪ್ರಶಸ್ತಿ ದೊರಕಿದೆ. ನಾಯಿಯ ಕಥೆ, ಖರೋಖರ, ಮತಾಂತರ, ಹರಕೆಯ ಕುರಿ.
ಇನ್ನು ಕಾದಂಬರಿಗಳು ಕರಿಮಾಯಿ, ಸಿಂಗಾರವ್ವ ಮತ್ತು ಅರಮನೆ, ಜಿ.ಕೆ. ಮಾಸ್ತರರ ಪ್ರಣಯ ಪ್ರಸಂಗ, ಅಣ್ಣ ತಂಗಿ. ಜಾನಪದ ಸಂಗ್ರಹಗಳು ನನಬಳಗ, ಉತ್ತರ ಕರ್ನಾಟಕದ ಜನಪದ, ರಂಗಭೂಮಿ ಬಯಲಾಟಗಳು, ಸಂಗ್ಯಾಬಾಳ್ಯ, ಲಕ್ಷಾಪತಿ ರಾಜನ ಕಥೆ, ಮಾತಾಡೋ ಲಿಂಗವೇ, ಬೇಡರ ಹುಡುಗ ಮತ್ತು ಗಿಳಿ ಕಾಸಿಗೊಂದು ಸೇರು ನಮ್ಮ ಜಾನಪದ. ಇವರ ಕಂಬಾರರ ಮಹಾಕಾವ್ಯ ಚಕೋರಿ. ಭಾರತೀಯ ಭಾಷೆಗಳಲ್ಲಿಯೇ ಮೊಟ್ಟ ಮೊದಲನೇ ಜಾನಪದ ವಿಶ್ವಕೋಶವನ್ನು ಸಂಪಾದಿಸಿದವರು ಚಂದ್ರಶೇಖರ್ ಕಂಬಾರವರು. ತಕರಾರಿನವರು, ಜಯಸಿದ್ಧ ನಾಯಕ, ಸಿಂಗಾರವ್ವ ಮತ್ತು ಅರಮನೆ, ಬೇಡರ ಹುಡುಗ ಮತ್ತು ಗಿಳಿ ಈ ಪುಸ್ತಕಗಳಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಜೋಕುಮಾರ ಸ್ವಾಮಿ ನಾಟಕಕ್ಕೆ ಚಟ್ಟೋಪಾಧ್ಯಾಯ ಪ್ರಶಸ್ತಿ ದೊರಕಿದೆ. ಕಮಲಾದೇವಿ 1978ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿದೆ. ಸಿರಿಸಂಪಿಗೆ ಎಂಬ ನಾಟಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಜಯಸಿದ್ಧ ನಾಯಕ ನಾಟಕಕ್ಕೆ ವರ್ಧಮಾನ ಪ್ರಶಸ್ತಿ ಹಾಗೂ ಸಾವಿರ ನೆರಳು ಕವನಕ್ಕೆ ಕೇರಳದ ಕುಮಾರನ್ ಆಶನ್ ಪ್ರಶಸ್ತಿ ಲಭಿಸಿದೆ. 1983ರಲ್ಲಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಸಿಂಗಾರವ್ವ ಅತ್ಯುತ್ತಮ ಚಿತ್ರವೆಂದು ರಾಷ್ಟ್ರ ಪ್ರಶಸ್ತಿ ಪಡೆದಿದೆ. ಸಾಲಿನ 2010ನೇ ಸಾಲಿನ 46ನೇ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಇದು ಕನ್ನಡಕ್ಕೆ 8ನೇ ಜ್ಞಾನಪೀಠ ಪ್ರಶಸ್ತಿ ದೊರೆತಂತಾಗಿದೆ. ವಿ.ಕೃ. ಗೋಕಾಕ್ ಅವರ ಪ್ರಮುಖ ಕೃತಿಗಳು ದ್ಯಾವ ಪೃಥ್ವಿ, ಸಮುದ್ರ ಗೀತೆಗಳು, ಭಾರತ ಸಿಂಧು ರಶ್ಮಿ. ವಿ.ಕೃ. ಗೋಕಾಕ್ ಅವರು ಧಾರವಾಡ ಜಿಲ್ಲೆಯ ಸವಣೂರಿನವರು. 1909ರಲ್ಲಿ ಇವರ ಜನನವಾಗುತ್ತೆ. ಇವರ ಪೂರ್ಣ ಹೆಸರು ವಿನಾಯಕ ಕೃಷ್ಣ ಗೋಕಾಕ್. ಇವರ ಕಾವ್ಯನಾಮ ವಿನಾಯಕ. ನವ್ಯತೆಗೆ ಬುನಾದಿ ಕವನ ಸಂಕಲನಗಳು ಸಹಿ ಹಾಕಿದವರು. ಇವರ ಕವನ ಸಂಕಲನಗಳು ಕಲೋಪಾಸಕ ಇವರ ಮೊದಲ ಕಾವ್ಯ. ಪಯಣ ಎಂಬುದು ಸರಳರಗಳೆಯ ನೂತನ ಅಭಿವ್ಯಕ್ತಿ ಪಡೆದ ಗ್ರಂಥ. ತ್ರಿವಿಕ್ರಮ, ಆಕಾಶಗಂಗೆ, ಚಂಪು ಕೃತಿ, ಸಮುದ್ರ ಗೀತೆಗಳು ಇದು ಕನ್ನಡ ಕಾವ್ಯದ ವಿಸ್ತಾರಕ್ಕೆ ಕೊಡುಗೆಯಾಗಿದೆ. ಅಭ್ಯುದಯ, ವಿನಾಯಕರ ಸುನಿತಗಳು, ನವ್ಯ ಕವಿತೆಗಳು, ಉಗಮ, ಚಿಂತನ, ಬಾಳ ದೇಗುಲದಲ್ಲಿ, ದ್ಯಾವ ಪೃಥ್ವಿ, ಊರ್ಣನಾಭ, ಕಾಶ್ಮೀರ, ಇಂದಲ್ಲ ನಾಳೆ, ಭಾರತ ಸಿಂಧು ರಶ್ಮಿ, ಹಿಗ್ಗು, ನವ್ಯ ಗೀತೆಗಳು, ತ್ರಿವಿಕ್ರಮ, ಆಕಾಶಗಂಗೆ, ಇಂದಲ್ಲ ನಾಳೆ, ತ್ರಿಶಂಕುವಿನ ಪ್ರಜಾಪ್ರಭಾತ, ಭಾವರಾಗ, ಸಿಮ್ಲಾ ಸಿಂಘನಿ, ಭಾಗವತ, ಕೊನೆಯ ದಿನ, ಶೆಳವು. ಇವರ ನಾಟಕಗಳು ಜನನಾಯಕ, ಯುಗಾಂತರ, ವಿಮರ್ಶಕ ವೈದ್ಯ, ಮುನಿದ ಮಾರಿ, ಶ್ರೀಮಂತ ಮುಂತಾದವುಗಳು. ಇವರ ಪ್ರವಾಸ ಕಥನಗಳು ಸಮುದ್ರದಾಚೆಯಿಂದ ಪಯಣಿಗ. ವಿಮರ್ಶನಾ ಗ್ರಂಥಗಳು ಸಾಹಿತ್ಯದಲ್ಲಿ ಪ್ರಗತಿ, ನವ್ಯತೆ ಹಾಗೂ ಕಾವ್ಯ ಜೀವನ, ವಿಶ್ವ ಮಾನವ ದೃಷ್ಟಿ, ಕವನಗಳಲ್ಲಿ ಸಂಕೀರ್ಣತೆ, ಕವಿ ಕಾವ್ಯ ಮಹೋನ್ನತಿ, ಸೌಂದರ್ಯ ಮೀಮಾಂಸೆ, ಇಂದಿನ ಕನ್ನಡ ಕಾವ್ಯದ ಗೊತ್ತು ಗುರಿಗಳು, ಬೇಂದ್ರೆಯವರ ಕಾವ್ಯಗುಣ ಹಾಗೂ ಪ್ರಯೋಗಶೀಲತೆ. ವಿ.ಕೃ. ಗೋಕಾಕ್ ಅವರ ಕಾದಂಬರಿಗಳು ಇಜ್ಜೋಡು ಇದು ಭಾಗ 1, 2, 3ರಲ್ಲಿದೆ. ಸಮುದ್ರಯಾನ, ಸಮರಸವೇ ಜೀವನ, ವಿ.ಕೃ. ಗೋಕಾಕ್ ಅವರ ಭಾರತ ಸಿಂಧು ರಶ್ಮಿ ಕೃತಿಗೆ 1990ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಇದು ಪ್ರಾಚೀನ ಭಾರತದ ಕಥೆಯ ವಸ್ತುಗಳುಳ್ಳ ಮಹಾಕಾವ್ಯ. 1960ರಲ್ಲಿ ದ್ಯಾವ ಪೃಥ್ವಿ ಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಕನ್ನಡದ 5ನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ವಿ.ಕೃ. ಗೋಕಾಕ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರವು ಪ್ರೌಢಶಾಲಾ ವ್ಯಾಸಂಗದಲ್ಲಿ ಭಾಷೆಗಳ ಸ್ಥಾನಮಾನ ಕುರಿತ ವರದಿ ನೀಡಲು ಗೋಕಾಕ್ ಸಮಿತಿಯನ್ನು ನೇಮಿಸಲಾಗಿತ್ತು. ಈ ಸಮಿತಿಯು ನೀಡಿದ ವರದಿಯು ಕನ್ನಡದ ಪರವಾಗಿತ್ತು.
ಗೋಕಾಕ್ ವರದಿ ಜಾರಿಗೆ ಬರಲಿ ಎಂದು ಕನ್ನಡ ನಾಡಿನ ಜನತೆಯು ಒಕ್ಕೊರಲಿನಿಂದ ಸರ್ಕಾರವನ್ನು ಒತ್ತಾಯಿಸಿತು. ಇಂತಹ ಐತಿಹಾಸಿಕ ದಾಖಲೆಯ ಚಳುವಳಿಯನ್ನು ವಿಕ್ರು ಗೋಕಾಕ್ ಚಳುವಳಿ ಎನ್ನುವರು. ಕರ್ನಾಟಕದ ಕನ್ನಡೇತರ ಶಾಲೆಗಳಲ್ಲೂ 3ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಒಂದು ಭಾಷೆಯಾಗಿ ಕನ್ನಡವನ್ನು ಕಡ್ಡಾಯವಾಗಿ ಓದಬೇಕಾಗಿದೆ. ಗೋಕಾಕ್ ವರದಿಯು ಕನ್ನಡಕ್ಕೆ ಶಾಲಾ ಶಿಕ್ಷಣದಲ್ಲಿ ಸಲ್ಲಬೇಕಾದ ನ್ಯಾಯಯುತ ಸ್ಥಾನಮಾನವನ್ನು ದೊರಕಿಸಿಕೊಟ್ಟಿದೆ. ವಿಕ್ರು ಗೋಕಾಕ್ ಅವರು ರಚಿಸಿದ ಮಹಾಕಾವ್ಯವಾದ ಭಾರತ ಸಿಂಧು ರಶ್ಮಿಯು ಋಗ್ವೇದ ಕಾಲದ ಜನಜೀವನ ಕುರಿತದ್ದಾಗಿದೆ. ವಿಶ್ವಾಮಿತ್ರನು ಈ ಕಾವ್ಯದ ನಾಯಕ. ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಪ್ರಮುಖ ಕೃತಿ ವಂಶವೃಕ್ಷ, ದಾಟು, ಪರ್ವ, ಆವರಣ, ಮಂದ್ರ, ಯಾನ. ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಕೃತಿಗಳು ವಂಶವೃಕ್ಷ, ದಾಟು, ಪರ್ವ, ಆವರಣ, ಮಂದ್ರ ಹಾಗೂ ಯಾನ. ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಪ್ರಮುಖ ಕಾದಂಬರಿಗಳನ್ನು ನೋಡುವುದಾದರೆ ಧರ್ಮಶ್ರೀ, ದೂರ ಸರಿದವರು, ನಿರಾಕರಣ, ಮತದಾನ, ವಂಶವೃಕ್ಷ, ಜಲಪಾತ, ನಾಯಿ ನೆರಳು, ತಬ್ಬಲಿಯು ನೀನಾದೆ ಮಗನೇ, ಗ್ರಹಭಂಗ, ಗ್ರಹಣ, ದಾಟು, ಅನ್ವೇಷಣೆ, ಪರ್ವ, ನೆಲೆ, ಸಾಕ್ಷಿ, ಅಂಚು, ತಂತು, ಸಾರ್ಥ, ಆವರಣ, ಗಜಜನ್ಮ, ಬೆಳಕು ಮೂಡಿತು, ಮಂದ್ರ, ಯಾನ ಮೊದಲಾದ ಕಾದಂಬರಿಗಳು ಗಮನಾರ್ಹವಾಗಿದೆ. ಇವರ ಸಾಹಿತ್ಯ ವಿಮರ್ಶೆ ಅಥವಾ ಲೇಖನಗಳು ಸಾಹಿತ್ಯ ಮತ್ತು ಪ್ರತೀಕ ಕಥೆ ಮತ್ತು ಕಥಾವಸ್ತು, ನಾನೇಕೆ ಬರೆಯುತ್ತೇನೆ ಇತ್ಯಾದಿ. ಎಸ್ ಎಲ್ ಭೈರಪ್ಪನವರ ಆತ್ಮಕಥೆ ಭಿತ್ತಿ. ಇವರ ವಂಶವೃಕ್ಷ ಹಾಗೂ ತಬ್ಬಲಿಯು ನೀನಾದೆ ಮಗನೇ, ನಾಯಿ ನೆರಳು ಕೃತಿಗಳು ಚಲನಚಿತ್ರಗಳಾಗಿವೆ. ಇವರ ಬರವಣಿಗೆಯಲ್ಲಿ ಮಧ್ಯಮ ವರ್ಗದ ಓದುಗರನ್ನು ಆಕರ್ಷಿಸುವ ಗುಣವಿದೆ. ಇವರಿಗೆ ಸಂದ ಪ್ರಶಸ್ತಿಗಳು: ಇವರ ವಂಶವೃಕ್ಷ ಕಾದಂಬರಿಗೆ 1966ರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. ಹಾಗೆಯೇ 1975ರಲ್ಲಿ ಇವರ ದಾಟು ಕಾದಂಬರಿಗೆ ರಾಜ್ಯ ಸಾಹಿತ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ದೊರಕಿವೆ. ಸಾಕ್ಷಿ ಕಾದಂಬರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1987ರಲ್ಲಿ ಮಾಸ್ತಿ ಪ್ರಶಸ್ತಿ, ಕಲ್ಕತ್ತೆಯ ಭಾರತಿ ಭಾಷಾ ಪ್ರಶಸ್ತಿಗಳು ದೊರೆತಿವೆ. 2002ರಲ್ಲಿ ಕನಕಪುರದಲ್ಲಿ ನಡೆದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಆಗಿದ್ದರು. ಇವರ ಮಂದ್ರ ಕೃತಿಗೆ 2010ನೇ ಸಾಲಿನ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ದೊರಕಿದೆ. 2017ರ ನೃಪತುಂಗ ಸಾಹಿತ್ಯ ಪ್ರಶಸ್ತಿ ಇವರಿಗೆ ದೊರಕಿದೆ. 2011ರಲ್ಲಿ ಹಂಪಿ ವಿಶ್ವವಿದ್ಯಾನಿಲಯ ನೀಡುವ ನಾಡೋಜ ಪ್ರಶಸ್ತಿಯು ಇವರಿಗೆ ಲಭಿಸಿದೆ. ಯಶವಂತ ಚಿತ್ತಾಲ ಅವರ ಪ್ರಮುಖ ಕೃತಿಗಳು ಶಿಕಾರಿ, ಕಥೆಯಾದಳು ಹುಡುಗಿ, ಓಡಿ ಹೋದ ಮುಟ್ಟಿ ಬಂದ, ಬೊಮ್ಮಿಯ ಹುಲ್ಲು ಹೊರೆ, ಅಬೋಲೀನ. ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರಮುಖ ಕೃತಿಗಳು ಚಿದಂಬರ ರಹಸ್ಯ, ತವರನ ಕತೆ, ಕರ್ವಾಲೋ, ಜುಗಾರಿ ಕ್ರಾಸ್, ಕಿರಗೂರಿನ ಗಯ್ಯಾಳಿಗಳು, ಅಬಚೂರಿನ ಪೋಸ್ಟ್ ಆಫೀಸು, ಇನ್ನು ಮುಂತಾದವುಗಳು. ಪಿ. ಲಂಕೇಶ್ ಅವರ ಪ್ರಮುಖ ಕೃತಿಗಳು ಸಂಕ್ರಾಂತಿ, ಕಲ್ಲು ಕರಗುವ ಸಮಯ, ಬಿರುಕು, ಅಕ್ಕ, ಉಲ್ಲಂಘನೆ, ಉಮಾಪತಿಯ ಸ್ಕಾಲರ್ಶಿಪ್ ಯಾತ್ರೆ, ಬಿಚ್ಚು ಹಾಗೂ ತಲೆಮಾರು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಮುಸ್ಸಂಜೆಯ ಕಥಾಪ್ರಸಂಗ, ತೆರೆಗಳು, ನನ್ನ ತಂಗಿಗೊಂದು ಗಂಡು ಕೊಡಿ, ಕ್ರಾಂತಿ ಬಂತು ಕ್ರಾಂತಿ, ಹುಳಿ ಮಾವಿನ ಮರ, ಇದು ಅವರ ಆತ್ಮಕಥೆಯಾಗಿದೆ. ಗುಣಮುಖ. ಹುಳಿ ಮಾವಿನ ಮರ ಕೃತಿಯು ಪಿ. ಲಂಕೇಶ್ ಅವರ ಆತ್ಮಕಥೆಯಾಗಿದೆ. ಆಲನಹಳ್ಳಿ ಕೃಷ್ಣ ಅಥವಾ ಕೃಷ್ಣ ಆಲನಹಳ್ಳಿ ಇವರ ಪ್ರಮುಖ ಕೃತಿ ಕಾಡು ಹಾಗೂ ಭುಜಂಗಯ್ಯನ ದಶಾವತಾರಗಳು. ಆಲಗುಂಡಪ್ಪ. ಡಿ.ವಿ.ಜಿಯವರ ಪ್ರಮುಖ ಕೃತಿಗಳು ಮಂಕುತಿಮ್ಮನ ಕಗ್ಗ, ಮರುಳು ಮುನಿಯನ ಕಗ್ಗ ಹಾಗೂ ಜೀವನ ಧರ್ಮಯೋಗ. ಡಿ.ವಿ.ಜಿ ಅವರ ಪ್ರಮುಖ ಕೃತಿಗಳು ಮಂಕುತಿಮ್ಮನ ಕಗ್ಗ, ಮರಳು ಮುನಿಯನ ಕಗ್ಗ, ಜೀವನ ಧರ್ಮಯೋಗ.
ಜೆ ಪಿ ರಾಜರತ್ನಂ ಅವರ ಪ್ರಮುಖ ಕೃತಿಗಳು ರತ್ನನ್ ಪದಗಳು, ಗುಲಗಂಜಿ, ಕೋಳಿಕಳ್ಳ, ಬಣ್ಣದ ತಗಡಿನ ತುತ್ತೂರಿ ಇನ್ನು ಇತ್ಯಾದಿಗಳು. ಮುದ್ದಣ್ಣ ಅವರ ಪ್ರಮುಖ ಕೃತಿ ಶ್ರೀರಾಮ ಪಟ್ಟಾಭಿಷೇಕ. ಎ ಎನ್ ಮೂರ್ತಿರಾವ್ ಅವರ ಪ್ರಮುಖ ಕೃತಿಗಳು ದೇವರು, ಸಂಜೆಗಣ್ಣಿನ ಹಿನ್ನೋಟವು ಕೃತಿಯು ಎ ಎನ್ ಮೂರ್ತಿರಾವ್ ಅವರ ಆತ್ಮಕಥೆಯಾಗಿದೆ. ಚಿತ್ರಪತ್ರಗಳು ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತ ಕೃತಿಯಾಗಿದೆ. ಅಪರ ವಯಸ್ಕನ ಅಮೆರಿಕ ಯಾತ್ರೆ ಇದು ಎ ಎನ್ ಮೂರ್ತಿರಾವ್ ಅವರ ಪ್ರವಾಸ ಕಥನ ಕೃತಿಯಾಗಿದೆ. ದೇವನೂರು ಮಹಾದೇವ ಅವರ ಪ್ರಮುಖ ಕೃತಿಗಳು ಕುಸುಮಬಾಲೆ, ಒಡಲಾಳ, ಗಾಂಧಿ ಮತ್ತು ಮಾವೋ, ನಂಬಿಗೆಯ ನೆಂಟ, ಅಮಾಸೆ, ಡಾಂಬರು ಬಂದುದು, ಮಾರಿಕೊಂಡವರು. ಡಾಕ್ಟರ್ ಚನ್ನವೀರ ಕಣವಿ ಅವರ ಪ್ರಮುಖ ಕೃತಿಗಳು ನೆಲಮುಗಿಲು, ಆಕಾಶಬುಟ್ಟಿ, ಭಾವಜೀವಿ, ಕಾವ್ಯಾಕ್ಷಿ, ದಾರಿದೀಪ, ಮಣ್ಣಿನ ಮೆರವಣಿಗೆ, ನೆಲಮುಗಿಲು, ನವಿಲೂರ ಮನೆಯಿಂದ ಜೀವನ ಸಿದ್ಧಿ. ಕೆ ಎಸ್ ನರಸಿಂಹಸ್ವಾಮಿ ಅವರ ಪ್ರಮುಖ ಕೃತಿಗಳು ಮೈಸೂರು ಮಲ್ಲಿಗೆ, ಇರುವಂತಿಗೆ, ದುಂಡು ಮಲ್ಲಿಗೆ, ತೆರೆದ ಬಾಗಿಲು, ದಮಯಂತಿ, ಐರಾವತ, ಮಾರಿಯಕಲ್ಲು, ದೀಪದ ಮಲ್ಲಿ. ಲಕ್ಷ್ಮೀಶ ಕವಿಯ ಪ್ರಮುಖ ಕೃತಿ ಜೈಮಿನಿ ಭಾರತ. ರಂಗನಾಥ ಅವರ ಕೃತಿ ಅನುಭವಾಮೃತ. ಅರವಿಂದ ಮಾಲಗತ್ತಿಯವರ ಪ್ರಮುಖ ಕೃತಿಗಳು ಗೌರ್ಮೆಂಟ್ ಬ್ರಾಹ್ಮಣ, ಮೂಕನಿಗೆ ಬಾಯಿ ಬಂದಾಗ, ನಾದ ನಿನಾದ.